ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗೆಲ್ಲ ಎದ್ದಿದ್ದೀವಿ. ಸೊ ನಾನು ನನ್ನ ಮಗ ಬೇಗ ಎದ್ಬಿಟ್ವಿ. ನಮ್ಮ ಹಸ್ಬೆಂಡ್ಗೆ ಎಬ್ಬಿಸ್ತಾ ಇದ್ದೀನಿ, ಎದ್ದೇಳ್ತಾ ಇಲ್ಲ ಅವರು. ನೋಡಿ, ವಿಶ್ವ ವಿಶ್ವ ಎದ್ದೇಳು. ನೋಡಿ ಎಷ್ಟು ಎಬ್ಸಿದ್ರು ಎದ್ದೇಳ್ತಾ ಇಲ್ಲ. ಇವ್ರನ್ನ ಎಬ್ಸೋದು ಒಂದೇ, ಸುಮ್ಮನೆ ಇರೋದು ಒಂದೇ. ಗೊರ್ರ ಗೊರ್ರ ಅಂತ ಗೊರ್ಕೆ ಹೊಡಿತಾರೆ ಚೆನ್ನಾಗಿ. ಈಗ ವಿಡಿಯೋ ಆನ್ ಮಾಡಿದ್ದೀನಿ ಅಂದ್ಬಿಟ್ಟು ಗೊರಕೆ ಹೊಡಿತಿಲ್ಲ ಅಷ್ಟೇ. ಈಗ ನೋಡಿ, ಹಿಂಗೆ ಮಲ್ಕೊಂಡ್ರೆ ಮುಗ್ದೋಯ್ತು, ಏನು ಎಪ್ಸಂಗೆ ಇಲ್ಲ. ಕೋಪ ಮಾತ್ರ ಪಟ್ ಅಂತ ಬಂದ್ಬಿಡುತ್ತೆ. ಸರಿ ಆಯಿತು ಬಿಡು ಅಂದ್ಬಿಟ್ಟು ನಾನು ಕಾಫಿ ಮಾಡ್ಕೊಂಡು ಕಾಫಿ ಕುಡಿದೆ. ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಇರಲೇಬೇಕು ನನಗಂತೂ. ಸೊ ಆಮೇಲೆ ಇವರು ಎದ್ದು ರೆಡಿಯಾಗಿ ಕಾಫಿ ಕುಡಿದು ಹೊರಟರು ಡ್ಯೂಟಿಗೆ ಅಂದ್ಬಿಟ್ಟು. ಸೊ ಆಮೇಲಿಂದ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಂದ್ಬಿಟ್ಟು ಹೋಗಿದ್ದೆ. ಅಲ್ಲೇ ಮಧ್ಯದಲ್ಲಿ ನಮ್ಮ ಹಸ್ಬೆಂಡ್ ಕೂಡ ಜಾಯಿನ್ ಆದರು. ಸೊ ಅಲ್ಲಿ ಎಲ್ಲ ಕೆಲಸ ಏನಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ನನಗೆ ಬರ್ತಾ ಇದ್ವಿ. ಹಂಗೆ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಸೊ ಮತ್ತು ಗಾಡಿದು ಎಮಿಷನ್ ಟೆಸ್ಟ್ ಇರಲಿಲ್ಲ, ಮುಗ್ದೋಗಿತ್ತು. ಸೊ ಎಮಿಷನ್ ಟೆಸ್ಟ್ ಮಾಡ್ಸೋಕ್ಕೆ ಅಂತ ಹೋದೆ. ನಂದು ಗಾಡಿ ಬಂದು ಆಕ್ಸೆಸ್ಸು ವೈಟ್ ಕಲರ್. ಸೊ ನೋಡಿ, ಎಮಿಷನ್ ಟೆಸ್ಟ್ ಮಾಡಿಸ್ತಾ ಇದ್ದೀನಿ. ಅಲ್ಲೊಂದು 10 ಮಿನಿಟ್ಸ್ ವೆಯ್ಟ್ ಮಾಡಿ ಆಮೇಲೆ ಮಾಡಿಸಿದ್ದಾಯಿತು. ಆಮೇಲೆ ಮನೆಗೆ ಬಂದು ನೋಡಿದ್ರೆ ಒಂದು ಪಾರ್ಸೆಲ್ ಬಂದಿತ್ತು. ಸೊ ಈ ಪಾರ್ಸೆಲ್ ಏನಂತಂದರೆ ತುಂಬ ಇಂಪಾರ್ಟೆಂಟ್ ಎಲ್ಲ ಡ್ರೈವಿಂಗ್ ಮಾಡೋರಿಗೆ. ಸೊ ಡ್ಯಾಶ್ ಕ್ಯಾಮ್ರಾ ಅಂದ್ಬಿಟ್ಟು ಇದು ಒಂದು ಐಟಮ್ಮು. ನಾನು ಬೇಡ ಬೇಡ ಅಂತ ಹೇಳ್ತಿದ್ದೆ, ಬಟ್ ನಮ್ಮ ಮನೇಲಿ ಬೇಕೇ ಬೇಕು ಅಂತ ತಗೊಂಡಿದ್ದಾರೆ ವಿಶ್ವ ಅವರು. ನೋಡಿ, ಓಪನಿಂಗ್ ಮಾಡ್ತಾಯಿದ್ದೀನಿ ಇವಾಗ. ಬಟ್ ತುಂಬ ಯೂಸ್ಫುಲ್ ಇದೆ, ವರ್ತಿ ಕೂಡ, ಪ್ರೈಸಿಗೆ ತಕ್ಕಂತೆ ವರ್ತ್ ಇದೆ. ನೋಡಿ, ಪ್ಯಾಕಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಕ್ಯಾಮ್ರಾ ಕೂಡ ಏನೂ ಡ್ಯಾಮೇಜ್ ಆಗೋಲ್ಲ. ಸೊ ನಾನೇ ತೆಗಿಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ ಆಗಿ ಬೀಳಿಸ್ಬಿಟ್ಟೆ, ಬಟ್ ಅದು ಬಾಕ್ಸ್ ಒಳಗಡೆ ಇತ್ತು, ಏನೂ ಆಗಿಲ್ಲ. ನೋಡಿ, ಪ್ಯಾಕಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು, ಸೇಫ್ ಆಗಿತ್ತು. ನೋಡಿ, ಕ್ಯಾಮ್ರಾ ಈ ಥರ ಇರುತ್ತೆ, ಡ್ಯಾಶ್ ಕ್ಯಾಮ್ರಾ ಅಂದ್ಬಿಟ್ಟು. ಸೊ ಇದೇನಕ್ಕೆ ಯೂಸ್ ಅಂದರೆ, ಯಾರಾದರೂ ಬಂದು ಬೈ ಚಾನ್ಸ್ ಆಕ್ಸಿಡೆಂಟ್ ಮಾಡಿದ್ರು, ಯಾರು ಫಸ್ಟ್ ಬಂದು ಟಚ್ ಮಾಡಿದ್ರು, ಮತ್ತು ನಮ್ಮ ಆಪೋಸಿಟ್ ಯಾವ ಗಾಡಿ ಬರ್ತಾಯಿದೆ ಎಲ್ಲನೂ ಕೂಡ ನಿಮಗೆ ಇಲ್ಲೇ ಶೋ ಆಗಿಬಿಡುತ್ತೆ ಕ್ಯಾಮ್ರಾದಲ್ಲಿ. ನೋಡಿ, ಈಗ ಓಪನ್ ಮಾಡ್ತಾಯಿದ್ದೀನಿ. ಸೊ ಇದು ಸೇಫ್ ಅಂತ ಹೇಳ್ಬೋದು. ಸ್ವಲ್ಪ ದಿನ ಯೂಸ್ ಮಾಡಿ ಇದ್ರದ್ದು ಏನು ರಿವ್ಯೂ ಇದೆ ಅಂದ್ಬಿಟ್ಟು ನಾನು ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನನಗಂತೂ ತುಂಬ ಖುಷಿ ಆಯಿತು, ತುಂಬ ಯೂಸ್ಫುಲ್ ಅಂತ ಕೂಡ ಅನ್ನಿಸ್ತು. ನೋಡಿ, ಚೆನ್ನಾಗಿದೆ. ಮತ್ತು ಇದು ಸ್ಟ್ಯಾಂಡು ನೋಡಿ, ತುಂಬ ತಿಕ್ಕಾಗೂ ಇದೆ, ತುಂಬ ಕ್ವಾಲಿಟಿಯಾಗೂ ಇದೆ, ಪ್ರೈಸ್ಗೆ ತುಂಬ ವರ್ತಬಲ್ಲು. ನೋಡಿ, ಈಗ ಇದು ವೈರ್ ತೆಗಿತಾ ಇದ್ದೀನಿ. ವೈರು ಕೂಡ ಅಷ್ಟೇ ತುಂಬ ಕ್ವಾಲಿಟಿಯಾಗಿದೆ, ಮತ್ತು ತುಂಬ ಉದ್ದ ಕೂಡ ಬಂದಿದೆ. ಆ ವೈರು ಉದ್ದ ಇರೋದೇ ಇಂಪಾರ್ಟೆಂಟು. ಕೆಲವೊಂದು ಐಟಮ್ಸಲ್ಲಿ ಉದ್ದ ಇರೋಲ್ಲ ವೈರು, ಅದು ಪ್ರಾಬ್ಲಮ್ ಆಗುತ್ತೆ. ಸರಿ ಆಯ್ತು ಅಂದ್ಬಿಟ್ಟು ಅಡುಗೆ ಮಾಡೋಣ ಅಂತ ಬಂದೆ. ಮೊಳಕೆ ಕಾಳು ಕಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೊಳಕೆ ಕಾಳು. ನಮ್ಮ ಮನೇಲಿ ಬೇಡ ಮೊಳಕೆ ಕಾಳು ಸಾರು, ಲೈಟಾಗಿ ಏನಾದರೂ ಉಪ್ಪಿಟ್ಟು ಮಾಡಿಬಿಡು ಅಂತ ಅಂದರು. ಸೊ ಆಯಿತು ಅಂದ್ಬಿಟ್ಟು ಮೊಳಕೆ ಕಾಳು ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟು ಸ್ಟೋರ್ ಮಾಡಿಕೊಂಡು ಉಪ್ಪಿಟ್ಟು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಮೆಣಸಿನ್ಕಾಯಿ, ಕೊರ್ಬೇವಿನ ಸೊಪ್ಪು, ಮತ್ತು ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ ಎಲ್ಲ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಕ್ಲೀನಾಗಿ ಫ್ರೈ ರೋಸ್ಟ್ ಮಾಡಿಕೊಂಡು ಆಮೇಲಿಂದ ಇದಕ್ಕೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡಿಕೊಂಡು, ಎಲ್ಲರೂ ನಾರ್ಮಲಿ ಹೆಂಗೆ ಮಾಡ್ತೀರಾ ಹಂಗೇ ನಾವೂ ಮಾಡೋದು ಉಪ್ಪಿಟ್ಟು. ನೋಡಿ, ಎಲ್ಲ ಕ್ಲೀನಾಗಿ ಫ್ರೈ ಮಾಡಿಕೊಂಡು ಟೊಮೆಟೊ ಹಾಕ್ಕೊಂಡಿದ್ದೀನಿ. ಒಂದು ಸ್ಮಾಲ್ ಟೊಮೆಟೊ ಹಾಕ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಏನು ಟೊಮೆಟೊ ಹಾಕ್ಕೊಂಡಿಲ್ಲ. ಆಮೇಲೆ ಸ್ವಲ್ಪ ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಆ ತರಕಾರಿನೂ ಹಾಕ್ಕೊಳ್ಳೋಣ ಅಂತ ಹಾಕ್ಕೋತಿದ್ದೀನಿ. ನಮ್ಮ ಮನೇಲಿ ತರಕಾರಿ ಇಲ್ಲಾಂದರೆ ಉಪ್ಪಿಟ್ಟೇ ತಿನ್ನಲ್ಲ, ಇಷ್ಟಪಟ್ಟು ಯಾರೂ ತಿನ್ನಲ್ಲ. ಹಾಗಾಗಿ ಆಲ್ವೇಸ್ ಯಾವಾಗಲೂ ಒಂದು ತರಕಾರಿ ಹಾಕಿಯೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ತರಕಾರಿ ಎಲ್ಲ ಕ್ಲೀನಾಗಿ ಫ್ರೈ ಆಗಬೇಕು. ಆಮೇಲಿಂದ ಇದಕ್ಕೆ ನೀರು ಸೇರಿಸ್ಕೋಬೇಕು. 1 ಲೋಟ ರವೆಗೆ 2 ಲೋಟ ನೀರು ಹಾಕೋತೀನಿ. ಮತ್ತು ಈಗ ನೀರೆಲ್ಲ ಚೆನ್ನಾಗಿ ಕುದ್ದ ಮೇಲೆ ಉಪ್ಪು ಹಾಕ್ಕೊಂಡು ನೀರು ಇನ್ನೊಂದು ಸಲ ಕುದಿಸ್ಕೊತಿದ್ದೀನಿ. ಆಮೇಲಿಂದ ರವೆ ಹಾಕ್ಕೋಬೇಕು. ನೋಡಿ ಹೆಂಗೆ ಕುದೀತಾ ಇದೆ ಅಂತ. ಈ ಕುದೀತಾ ಇರೋ ನೀರಿಗೆ ರವೆ ಹಾಕ್ಕೋಬೇಕು. ನೋಡಿ, ಈ ಥರ ಏನೋ ಗಂಟೆಲ್ಲ ಆಗಲ್ಲ, ಕ್ಲೀನಾಗಿ ಒಂದು ಮಿಕ್ಸ್ ಕೊಟ್ಟರೆ ಆಯಿತು. ನೋಡಿ, ಈ ಥರ ಅಷ್ಟೇ ಕ್ಲೀನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ.
ತುಂಬ ಚೆನ್ನಾಗಿ ಬಂದಿತ್ತು ಉಪ್ಪಿಟ್ಟು. ನೀವು ಎಲ್ಲ ಟ್ರೈ ಮಾಡಿ. ಲವ್ ಯು ಆಲ್ ವಿತ್ ಲಾಟ್ಸ್ ಆಫ್ ಲವ್. ಬಾಯ್, ಟೇಕ್ ಕೇರ್.